ಹಾಸನ ಜಿಲ್ಲೆಯ ನವಿಲೆ ಅಂತ ಒಂದು ಊರಿದು. ಇಲ್ಲಿ ಬಂದಾಗ ನನಗೆ ಆದ ಅನುಭವ ಏನು ಅಂತಂದ್ರೆ, ತುಂಬಾ ರಮಣೀಯವಾದ ಒಂದು ಪ್ರದೇಶ. ವಿಶೇಷವಾಗಿ ಏನು ಅಂದ್ರೆ, ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಈ ನಾಗನ ಕಲ್ಲನ್ನ ನೋಡ್ಲಿಕ್ಕಾದ್ರೂ ಜನ ಬಂದಿದೆ. ಕೆಲವು ಕಡೆ ಏನಂದ್ರೆ, ಈ ಹೂವಿನ ಅಂಗಡಿಯಲ್ಲಿ ಒಂದೇ ತರ ಹೂ ಕಟ್ತಾರೆ ಮಾಲೆಗಳು, ಈ ನಾಗರ ಕಲ್ಲ ಒಂದೇ ತರ ಕೆತ್ತಿರ್ತಾರೆ. ಅದು ಇಲ್ಲಿ ಏನೋ ಒಂದು ವಿಶೇಷ. ನೀನು ಬಂದು ನೋಡಿ, ವಿಚಿತ್ರವಾಗಿರ್ತಕ್ಕಂಥ ನಾಗನ ಕಲ್ಲುಗಳಿದೆ. ಅದು ಎಷ್ಟು ಸಾವಿರ ವರ್ಷದ ಕೆಳಗಿತ್ತು ಏನೋ ಗೊತ್ತಿಲ್ಲ. ಬಹಳ ವಿಚಿತ್ರವಾಗಿರ್ತಕ್ಕಂಥ ನಾಗರ. ನನ್ನ ಯೂಟ್ಯೂಬ್ ಅಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಭೈರವೀಮಾ ಚಾನಲ್ ಸಬ್ಸ್ಕ್ರೈಬ್ ನೋಡ್ಕೊಂಡು ನೋಡಿಬೇಕಾದ್ರೆ ಅದರಲ್ಲಿ ನಾಗನ ಸಂಬಂಧವಾಗಿ ನಾಗಬಂಧ ಅಂತ ನಾನು ವಿಡಿಯೋಗಳನ್ನ ಕೊಡ್ತಾ ಇದ್ದೀನಿ. ಮತ್ತು ನಾಗ ಸಮೀಕ್ಷೆ ಎನ್ನುವ ಒಂದು ವಿಷಯವಾಗಿ ನಾನು ಕೆಲವು ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ. ಅದು ಅದ್ಭುತವಾಗಿರ್ತಕ್ಕಂಥ ಒಂದು ಜಾಗ ಇದು. ನವಿಲೆ ಕ್ಷೇತ್ರ, ಹಾಸನ ಜಿಲ್ಲೆದು. ಇಲ್ಲಿ ಬಂದಿದ್ದೀವಿ. ಒಂದು ಶಿವ ಎಷ್ಟು ಅದ್ಭುತವಾಗಿದ್ದಾನೆ ಅಂತಂದ್ರೆ, ಅಷ್ಟಬಂಧ ಇಲ್ಲದೆ ಉದ್ಭವವಾಗಿರ್ತಕ್ಕಂಥ ಶಿವಲಿಂಗ. ನಮ್ಮ ಇಡೀ ಕರ್ನಾಟಕದಲ್ಲಿ 12 ದ್ವಾದಶ ಲಿಂಗಗಳು ಇಡೀ ಭಾರತವನ್ನು ತಗೊಂಡಾಗ ನಮ್ಮ ಶ್ರೀಕಂಠೇಶ್ವರನ ಸಮವಾದ ಲಿಂಗ ಇರಲಿಲ್ಲ. ಇಲ್ಲಿ ಬಂದಾಗ ನೋಡಿದಾಗ, ಸ್ವಾಮಿಯನ್ನು ನೋಡಿದಾಗ ನನಗೆ ಶ್ರೀಕಂಠೇಶ್ವರ ದೇವರನ್ನೇ ನೆನಪಾಗೋಯ್ತು. ಬಹಳ ಸಂತೋಷ. ಎಲ್ಲರೂ ಬಂದು ದರ್ಶನ ತಗೊಳ್ಳಿ. ಇದು ಅಡ್ವರ್ಟೈಸಿಂಗ್ ಮಾಡ್ತಿರೋದಲ್ಲ, ನಿಜವಾಗ್ಲೂ ಹೃದಯಪೂರ್ವಕವಾಗಿ ನನ್ನೊಳಗೆ ಆಗಿರೋ ಅನುಭವವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕೇವಲ ಇಲ್ಲಿ ನಾಗನ ಕಲ್ಲು ನೋಡ್ಲಿಕ್ಕೆ ಬರ್ಬೇಕು. ಒಂದು ನಾಗ ಇದ್ದಂಗೆ ಇನ್ನೊಂದಿಲ್ಲ. ಇದು ಯಾರು ಮಾಡಿದ್ದಾರೆ, ಹೇಗ್ ಮಾಡಿದ್ ಸಾಧ್ಯ? ಯಾಕಂದ್ರೆ ಯಾವ್ದೋ ನಾಗಪ್ಪನ ಪ್ರತಿಷ್ಠೆ ಮಾಡ್ಬೇಕು, ಒಬ್ಬ ಶಿಲ್ಪಿ ಹತ್ರ ನಾವು ಹೋಗ್ಬೇಕಾಗತ್ತೆ. ಅವನೊಂದೇ ತರ ಕೆತ್ತಾನೆ. ಅದು ಇಲ್ಲಿ ಯಾರು ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ನಮಗ ಕಲ್ಪನೆಗೂ ಕೂಡ ನಿಲ್ಕದಿರೋ ವಿಷಯ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.